ಆಂಕರ್ ಅನುಶ್ರೀ ಅವರು ಅದ್ದೂರಿಯಾಗಿ ಮದುವೆ ಆಗಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಅನುಶ್ರೀ ಅಪ್ಪು ಅವರ ಅಪ್ಪಟ ಅಭಿಮಾನಿ. ಮದುವೆ ಮನೆಯಲ್ಲೂ ಕೂಡ ಅದು ಗೊತ್ತಾಗ್ತಾ ಇತ್ತು. ಅಪ್ಪು ಫೋಟೋ ಹಾಕಿಗೆ ಅಭಿಮಾನದಿಂದಲೇ ಆಶೀರ್ವಾದವನ್ನು ಪಡೆಯುವ ರೀತಿಯಲ್ಲಿ ಅಪ್ಪು ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂಥ ರೀತಿಯಲ್ಲಿಗೆ ಮದುವೆ ಆದರು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ರೋಷನ್ ಸಿಗೋದಕ್ಕೆ ಅಪ್ಪುನೇ ಕಾರಣ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹೌದು, ಪುನೀತ್ ರಾಜ್ಕುಮಾರ್ ಅವರ ಕಡೆಯಿಂದಲೇ ರೋಷನ್ ಅವರ ಪರಿಚಯ ಆಯಿತು. ಪುನೀತ್ ರಾಜ್ಕುಮಾರ್ ಅಂತ ಅಂದರೆ ನಮ್ಮ ರೋಷನ್ ಅವ್ರಿಗೂ ಕೂಡ ಇಷ್ಟ. ಸೊ ನಮ್ಮಿಬ್ಬರ ಥಿಂಕಿಂಗ್ ಲೆವೆಲ್ ಒಂದೇ ಇದೆ ಅನ್ನುವಂಥ ಕಾರಣಕ್ಕಾಗಿ ಮದುವೆ ಆದ್ವಿ. ಅಪ್ಪುನೇ ನಮ್ಮನ್ನು ಸೇರಿಸಿದ್ರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅನುಶ್ರೀ ಅವರು ಎಮೋಷನಲ್ ಆಗಿ ಅಪ್ಪು ಅವರ ಬಗ್ಗೆ ಗೌರವ, ಪ್ರೀತಿ, ಕಾಳಜಿ ಎಲ್ಲವನ್ನ ಭಕ್ತಿ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಸೊ ಹೀಗೆ ಅದ್ದೂರಿಯಾಗಿ ಮದುವೆ ಆಗಿದ್ದಂಥ ಅನುಶ್ರೀ ಅವರ ಮದುವೆಗೆ ಎಲ್ಲ ಸೆಲೆಬ್ರಿಟಿಗಳು ಬಂದಿದ್ರು. ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬರಲೇ ಇಲ್ಲ. ತುಂಬ ಜನಕ್ಕೆ ಪ್ರಶ್ನೆ, ಅಶ್ವಿನಿ ಯಾಕೆ ಬರಲಿಲ್ಲ ಅಂತ. ಹೌದು, ಅದಕ್ಕೂ ಕೂಡ ಒಂದು ರೀಸನ್ ಇದೆ. ಅನುಶ್ರೀ ಅವರು ಮಾಡಿದಂಥ ಒಂದು ಚಿಕ್ಕ ಎಡವಟ್ಟು ಅಶ್ವಿನಿ ಅವರ ಬೇಸರಕ್ಕೂ ಕೂಡ ಕಾರಣವಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಅಶ್ವಿನಿ ಅವರು ಅನುಶ್ರೀ ಅವರ ಮದುವೆಗೆ ಬಂದಿಲ್ಲ. ಅನುಶ್ರೀ ಅಂತ ಅಂದರೆ ಅಶ್ವಿನಿ ಅವ್ರಿಗೂ ಕೂಡ ಪ್ರೀತಿ. ಯಾಕಂದರೆ ಅಪ್ಪು ಅಂದರೆ ಅನುಶ್ರೀಗೆ ಎಷ್ಟು ಪ್ರೀತಿ ಮತ್ತು ಗೌರವ ಅನ್ನೋದು ಅಶ್ವಿನಿ ಅವ್ರಿಗೂ ಕೂಡ ಗೊತ್ತು. ಈ ಕಾರಣಕ್ಕಾಗಿಯೇ ಪುನೀತ್ ರಾಜ್ಕುಮಾರ್ ಅವರು ಬಳಸ್ತಾ ಇದ್ದ ಒಂದು ಸೈಕಲನ್ನು ಕೂಡ ಅನುಶ್ರೀ ಅವರಿಗೆ ಅಶ್ವಿನಿ ಅವರು ಗಿಫ್ಟ್ ಆಗಿ ಕೊಟ್ಟಿದ್ರು, ಅಪ್ಪು ನೆನಪಿಗೋಸ್ಕರ. ಮತ್ತು ಕೆಲವೊಂದಷ್ಟು ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ಅಂತ ಅನುಶ್ರೀ ಅವರನ್ನ ಗೆಸ್ಟ್ ಆಗಿ ಅಶ್ವಿನಿ ಅವರು ಕರೆದಿದ್ರು. ಹಾಗಾಗಿ ಅನುಶ್ರೀ ಅವರ ಮೇಲೆ ಅಶ್ವಿನಿ ಅವ್ರಿಗೂ ಕೂಡ ಪ್ರೀತಿ ಇತ್ತು, ವಾತ್ಸಲ್ಯ ಇತ್ತು. ಅಪ್ಪು ಇದ್ದಿದ್ರೆ ಈ ಇಡೀ ಮದುವೆನ ಅಪ್ಪುನೇ ನಿಂತು ಮಾಡಿಸ್ತಾ ಇದ್ರು ಅನ್ನುವಂಥ ಸುದ್ದಿ ಕೂಡ ಓಡಾಡಿತ್ತು. ಅಪ್ಪುನೇ ನಿಂತು ಅನುಶ್ರೀ ಅವರ ಮದುವೆ ಮಾಡ್ತಾರೆ, ಅಣ್ಣನ ಸ್ಥಾನದಲ್ಲಿ ನಿಂತು, ತಂದೆಯ ಸ್ಥಾನದಲ್ಲಿ ನಿಂತು ಅನುಶ್ರೀ ಅವರ ಮದುವೆ ಮಾಡ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದರೆ ಅಂಥ ಅನುಶ್ರೀ ಅವರ ಮದುವೆಗೆ ಅಶ್ವಿನಿ ಅವರು ಬರದೇ ಇರೋದು, ಅಂತರವನ್ನು ಕಾಯ್ದುಕೊಂಡಿರೋದು ಕಾರಣ ಒಂದೇ ಒಂದು. ಅದು ಅನುಶ್ರೀ ಗೊತ್ತಿದ್ದು ಗೊತ್ತಿಲ್ಲದೇನೋ ಮಾಡಿದಂಥ ತಪ್ಪು ಮತ್ತು ಅನಿವಾರ್ಯ ಪರಿಸ್ಥಿತಿ. ಅನುಶ್ರೀಗೂ ಕೂಡ ಆ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗಿತ್ತು. ಈ ಕಾರಣಕ್ಕೆ ಅಶ್ವಿನಿ ಅವರು ಬಂದಿಲ್ಲ. ಯಾವ ಕಾರಣ, ಏನು, ಎತ್ತ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಅನುಶ್ರೀ ಅವರ ಮದುವೆ ಅನ್ನೋದು ಇಂಡಸ್ಟ್ರಿಯಲ್ಲಿ ಸುಮಾರು 6 ತಿಂಗಳಿಂದ ಎಲ್ರಿಗೂ ಗೊತ್ತಿತ್ತು. ಅಶ್ವಿನಿ ಅವ್ರಿಗೂ ಕೂಡ ಗೊತ್ತಿತ್ತು. ಅನುಶ್ರೀ ಮದುವೆ ಆಗ್ತಿರೋ ಹುಡುಗ ಯಾರು ಅನ್ನೋದು ಕೂಡ ಅಶ್ವಿನಿ ಅವರಿಗೆ ಗೊತ್ತಿತ್ತು. ಇವನ್ ಅವ್ರು ಖುಷಿ ಕೂಡ ಪಟ್ಟಿದ್ರು, ನಿಮ್ಮಿಬ್ಬರ ಮದುವೆ ಆದಷ್ಟು ಬೇಗ ಆಗಲಿ, ಚೆನ್ನಾಗಿ ಇರಿ ಅಂತ. ಆದರೆ ಮದುವೆಗೆ ಮಾತ್ರ ಅನುಶ್ರೀ ಅವರ ಮದುವೆಗೆ ಅಶ್ವಿನಿ ಅವರು ಬರಲೇ ಇಲ್ಲ. ಅಷ್ಟೇ ಯಾಕೆ, ರಾಘಣ್ಣ ಆ್ಯಂಡ್ ಫ್ಯಾಮಿಲಿ ಕೂಡ ಬರಲಿಲ್ಲ, ಅಶ್ವಿನಿ ಆ್ಯಂಡ್ ಫ್ಯಾಮಿಲಿ ಕೂಡ ಬರಲಿಲ್ಲ. ರಾಘಣ್ಣ ಅವರು ಕೂಡ ಅನುಶ್ರೀ ಅವರನ್ನು ಕಂಡ್ಕಂಡಲ್ಲಿ ಹೊಗಳುತ್ತಾ ಇದ್ರು. ಆದರೆ ರಾಘಣ್ಣ ಕೂಡ ಈ ಮದುವೆಗೆ ಬರಲೇ ಇಲ್ಲ. ಶಿವರಾಜ್ ಕುಮಾರನ್ನು ಹೊರತುಪಡಿಸಿದರೆ ರಾಜ್ ಫ್ಯಾಮಿಲಿಯಿಂದ ಇನ್ಯಾರೂ ಕೂಡ ಬರಲಿಲ್ಲ. ರಚಿತಾ ರಾಮು, ಬೇರೆ ಬೇರೆ ನಾಯಕ ನಟಿಯರು ಬಂದ್ರೂ ಕೂಡ ಅಶ್ವಿನಿ ಬರದೇ ಇರೋದಕ್ಕೆ ಕಾರಣ ಅನುಶ್ರೀ ಮತ್ತು ರೋಷನ್ ಅವರ ಮದುವೆಗೆ ಕಾರಣಕರ್ತರಾಗಿದ್ದು ಪುನೀತ್ ರಾಜ್ಕುಮಾರ್ ಅವರ ಒಂದು ಕಾರ್ಯಕ್ರಮ. ಆದರೆ ಆ ಕಾರ್ಯಕ್ರಮದಲ್ಲಿ ಮುಂದಾಳತ್ವವನ್ನು ವಹಿಸಿದ್ದು, ಆ ಕಾರ್ಯಕ್ರಮಕ್ಕೆ ರೋಷನ್ ಅವರನ್ನು ಕರೆಸಿದ್ದು ಶ್ರೀದೇವಿ ಭೈರಪ್ಪ. ಹೌದು, ಶ್ರೀದೇವಿ ಭೈರಪ್ಪ ಬೇರೆ ಇನ್ಯಾರೂ ಅಲ್ಲ, ಯುವ ರಾಜ್ಕುಮಾರ್ ಅವರ ಹೆಂಡತಿ. ಹೌದು, ಯುವ ಅವರ ಹೆಂಡತಿಗೆ ಶ್ರೀದೇವಿ ಭೈರಪ್ಪ. ಶ್ರೀದೇವಿ ಭೈರಪ್ಪ ಅವರು ಅನುಶ್ರೀ ಅವರು ಮತ್ತು ರೋಷನ್ ಅವರ ಪ್ರೀತಿಗೆ ಸೇತುವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅನುಶ್ರೀ ಅವರಿಗೆ ರೋಷನ್ ಪರಿಚಯ ಆಗೋದಕ್ಕೆ ಕಾರಣವೇ ಶ್ರೀದೇವಿ ಭೈರಪ್ಪ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರೋಷನ್ ಮತ್ತು ಶ್ರೀದೇವಿ ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು. ಇಬ್ಬರು ಬಾಲ್ಯದಿಂದಲೂ ಕೂಡ ಒಟ್ಟಿಗೆ ಇದ್ದವರು, ಬಾಲ್ಯದಿಂದಲೂ ಕೂಡ ಸ್ನೇಹಿತರು. ಅಕ್ಕಪಕ್ಕದ ಮನೆಯಲ್ಲಿ ನಿವಾಸದಲ್ಲಿಗೆ ಇದ್ದವರು ಶ್ರೀದೇವಿ ಭೈರಪ್ಪ ಮತ್ತು ರೋಷನ್ ಅವರು. ಸೊ ಈ ಕಾರಣಕ್ಕಾಗಿ ರೋಷನ್ ಮತ್ತು ಶ್ರೀದೇವಿ ಅವರು ಆಪ್ತ ಗೆಳತಿ, ಆಪ್ತ ಸ್ನೇಹಿತರಾದಂಥ ಹಿನ್ನೆಲೆಯಲ್ಲಿ ಪುನೀತ ಪರ್ವ ಅನ್ನುವಂಥ ಕಾರ್ಯಕ್ರಮದಲ್ಲಿ ರೋಷನ್ ಅವರನ್ನ ಶ್ರೀದೇವಿ ಅವರು ಕರ್ಕೊಂಡು ಬರ್ತಾರೆ, ಒಳ್ಳೆ ಹುಡುಗ ಅಂತ. ಸೊ ಅದಾದ್ಮೇಲೆ ಅನುಶ್ರೀ ಅವರಿಗೆ ಪರಿಚಯ ಆಗತ್ತೆ. ಅಲ್ಲಿಗೆ ಇವರಿಬ್ಬರ ಪ್ರೀತಿಗೆ ಕಾರಣವಾಗಿದ್ದು ಶ್ರೀದೇವಿ. ನಾನು ಆಗ್ಲೇ ಹೇಳ್ದಂಗೆ ರೋಷನ್ ಅವರ ಬಾಲ್ಯದ ಗೆಳತಿ ಶ್ರೀದೇವಿ ಅವರು. ಹಾಗಾಗಿ ಈ ಮದುವೆಗೆ ಖುದ್ದಾಗಿ ಅವರಿಗೆ ಆಹ್ವಾನ ಆಗಿತ್ತು. ಅನುಶ್ರೀ ಮತ್ತು ರೋಷನ್ ಅವರ ಮದುವೆಗೆ ಅಂತ ಅಮೆರಿಕದಲ್ಲಿ ಇರುವಂಥ ಶ್ರೀದೇವಿ ಅವರು ಇದೇ ಮದುವೆಗೆ ಅಂತಾನೆ ಬಂದಿದ್ರು. ಯುವ ಜೊತೆಗೆ ಡಿವೋರ್ಸ್ ಅಪ್ಲೈ ಆದಮೇಲೆ ಕರ್ನಾಟಕದಲ್ಲಿ ಇರಲಿಲ್ಲ ಶ್ರೀದೇವಿ ಅವರು. ಈ ಸಹವಾಸವೇ ಬೇಡ ಈ ದೇಶದ್ದು ಅಂತ ಅಮೆರಿಕಕ್ಕೆ ಹೋಗ್ಬಿಟ್ಟಿದ್ರು. ಆಗಾಗ ಸುದ್ದಿ ಸದ್ದು ಆಗ್ತಾ ಇದ್ರು ಕೂಡ ಇಲ್ಲಿರೋದಕ್ಕಾಗಲ್ಲ ಅಂತ ಹೇಳಿ ಅಮೆರಿಕಕ್ಕೆ ಹೋಗಿದ್ರು. ಎಂಥದೇ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಂದೆ ತಾಯಿಯನ್ನು ನೋಡೋದಕ್ಕೂ ಕೂಡ ಬರದಂಥ ಶ್ರೀದೇವಿ ಬಾಲ್ಯದ ಗೆಳೆಯನ ಮದುವೆಗಾಗಿ, ಅದು ಅಲ್ಲದೆ ತನ್ನಿಂದಲೇ ಪ್ರೀತಿಯಾದಂಥ ಸ್ನೇಹಿತರ ಮದುವೆಗಾಗಿ ಅಮೆರಿಕದಿಂದ ಬಂದಿದ್ರು. ಶ್ರೀದೇವಿ ಭೈರಪ್ಪನೇ ಈ ಮದುವೆ ಕಾರ್ಯಕ್ರಮದಲ್ಲಿ ಎಲ್ಲ ಅರೇಂಜ್ಮೆಂಟನ್ನು ಕೂಡ ಮಾಡ್ಕೊಂಡಿದ್ರು. ಮುಂದೆ ನಿಂತ್ಕೊಂಡು ಎಲ್ಲವನ್ನ ಕೂಡ ಮಾಡಿದ್ರು ಶ್ರೀದೇವಿ ಅವರು. ಅನುಶ್ರೀ ಸುಸ್ತಾದಾಗ ಅನುಶ್ರೀಗೆ ಜ್ಯೂಸ್ ತಂದು ಕೊಡೋದ್ರಿಂದ ಹಿಡಿದು, ಅನುಶ್ರೀ ಅವರ ಮೇಕಪ್ಪನ್ನು ನೋಡ್ಕೊಂಡಿಂದ ಹಿಡಿದು ಪ್ರತಿಯೊಂದು ಮಾಡಿದ್ದು ಕೂಡ ಶ್ರೀದೇವಿ ಅವರೇ. ಸೊ ಅಲ್ಲಿಗೆ ಯುವ ಅವರ ಜೊತೆಗೆ ಡಿವೋರ್ಸ್ ಆದಮೇಲೆ ಶ್ರೀದೇವಿ ಅವರು ರಾಘಣ್ಣ ಬಗ್ಗೆ, ಯುವ ಬಗ್ಗೆ, ಯುವ
ತಮ್ಮ ಸಹೋದರ ವಿನಯ್ ಬಗ್ಗೆ, ಹೀಗೆ ಅನೇಕರ ಬಗ್ಗೆ ಕಟುವಾಗಿ ಮಾತನಾಡಿದ್ದು ಇದೆ. ಡಾಕ್ಟರ್ ರಾಜ್ ಫ್ಯಾಮಿಲಿ ಬಗ್ಗೆ ಮಾತನಾಡಿದ್ದು ಇದೆ. ಅಪ್ಪು ಮೇಲಿನ ಗೌರವ ಪ್ರೀತಿ ಒಂದನ್ನು ಹೊರತುಪಡಿಸಿ ಶ್ರೀದೇವಿಗೆ ಯುವ ಆ್ಯಂಡ್ ಫ್ಯಾಮಿಲಿ ಮೇಲೆ ತುಂಬ ಅಂದರೆ ತುಂಬ ಬೇಸರ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಅಶ್ವಿನಿ ಅವರಿಗೆ ಯುವ ಅಂದರೆ ತುಂಬಾ ಪ್ರೀತಿಯ ಮಗ. ಅಪ್ಪು ಇದ್ದಾಗ ಎಷ್ಟು ರೀತಿಯಾಗಿ ನೋಡ್ಕೊಳ್ತಿದ್ದೋ ಅದೇ ರೀತಿಯಾಗಿ ಯುವ ಕೂಡ ಅಮ್ಮನ ರೀತಿಯಲ್ಲಿ ಅಶ್ವಿನಿ ಅವರನ್ನು ನೋಡ್ಕೊಳ್ತಾರೆ. ಅಪ್ಪು ಕಳ್ಕೊಂಡ ಮೇಲೆ ಅಶ್ವಿನಿ ಅವರ ಮನೆಗೆ ಗಂಡು ದಿಕ್ಕು ಅಂತ ಇರೋದು ಯುವ ಮತ್ತು ವಿನಯ್. ಹೀಗಿರಬೇಕಾದ್ರೆ ಯುವ ಮತ್ತು ವಿನಯ್ ತಮ್ಮ ಸ್ವಂತ ಮಗನ ರೀತಿಯಲ್ಲಿ ಅಶ್ವಿನಿ ನೋಡ್ತಾ ಇರಬೇಕಾದ್ರೆ ಈ ಮದುವೆಯಲ್ಲಿ ಶ್ರೀದೇವಿ ಭೈರಪ್ಪ ಅವರೇ ಮುಂದಾಳತ್ವವನ್ನು ವಹಿಸ್ತಾರೆ, ಜವಾಬ್ದಾರಿ ಅವ್ರದ್ದೇ ಇರುತ್ತೆ, ಆ ಮದುವೆಗೆ ಅವರೂ ಬರ್ತಾರೆ ಅಂತ ಗೊತ್ತಿದ್ದಾಗ ತಾನು ಹೋಗೋದು ಸರಿಯಲ್ಲ ಅಂತ ಅಶ್ವಿನಿ ಅವರಿಗೆ ಅನಿಸಿದೆ. ಅನುಶ್ರೀ ಮೇಲೆ ಯಾವುದೇ ಬೇಸರ ಇಲ್ಲದೆ ಇದ್ರೂ ಅಥವಾ ಈ ಮದುವೆಗೆ ಹೋಗಬಾರ್ದು ಅಂತ ಇದ್ರೂ ಕೂಡ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಶ್ರೀದೇವಿ ಅವರನ್ನು ಅವಾಯ್ಡ್ ಮಾಡಬೇಕಾಗತ್ತೆ, ಎದುರು ಬದುರು ಆಗೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅಂತ ಈ ಕಾರ್ಯಕ್ರಮದಿಂದ ಹಿಂದೆ ಸರಿದಿದ್ದಾರೆ. ಈ ಮದುವೆಯಲ್ಲಿ ಶ್ರೀದೇವಿ ಅವರೇ ಮುಂದೆ ನಿಂತು ಎಲ್ಲವನ್ನ ಮಾಡಿಸಿರೋ ಕಾರಣಕ್ಕೆ ಅಶ್ವಿನಿ ಅವರು ಈ ಮದುವೆಗೆ ಹೋಗಿಲ್ಲ ಅನ್ನೋ ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.